ಸ್ಥಾನ ಗೆಲ್ಲಬೇಕು ಅಂತಂದೇಳಿ. ಯಾಕೆಂದ್ರೆ ಯತೀಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ, ಇಲ್ಲಾಂದ್ರೆ ಕಷ್ಟ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲ, ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, KPCC ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೇವೆ. ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ, ಮತ ಹಾಕ್ತಾರೆ ಅನ್ನೋದು ಜನಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ವಿಶ್ವಾಸ ಇದೆ, ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ. ಜನಸಮುದಾಯಕ್ಕೆ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ನಾವು ಗೆದಿಲೇಬೇಕು ಅಂಥೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ, ಅದೆಲ್ಲ ಹೈಕಮಾಂಡನ ಹಂತದಲ್ಲೇ ಆಗುತ್ತೆ. ಆದರೆ ಲೋಕಸಭೆಗೆ ಮೊನ್ನೆ ತಾನೇ ತಾವೆಲ್ಲ ನೋಡಿದ್ರಿ, 28 ಜನ ಸಚಿವರನ್ನು ದೆಹಲಿಗೆ ಕರೆಸ್ಕೊಂಡು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನಮಗೆ ಒಂದೊಂದು ಕ್ಷೇತ್ರ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. 28 ಜನ ಸಚಿವರುಗಳು ಕೂಡ ಗೆದ್ದಿಸ್ಕೊಂಡು ಬರಬೇಕು. ಸರ್, ಯತೀಂದ್ರ ಅವರು ಈ ರೀತಿಯ ಹೇಳಿಕೆಗಳು ಪದೇ ಪದೇ ಇದು ಒಂದೇನಲ್ಲ, ಹಿಂದೆನೂ ಕೂಡ ಅನೇಕ ರೀತಿಯ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮತ್ತೆ ಗೊತ್ತಿಲ್ಲ ನನಗೆ, ಅವರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ. ಆದರೆ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರೋದಂತೂ ನಿಜ. ನಾವೆಲ್ಲರೂ ಕೆಲಸ ಮಾಡಬೇಕು, 28 ಕ್ಷೇತ್ರವನ್ನು ಕೂಡ ಗೆದ್ಸ್ಕೊಂಡು ಬರಬೇಕು ಅಂತಕ್ಕಂಥ ಸೂಚನೆಯನ್ನಂತೂ ಕೊಟ್ಟಿದ್ದಾರೆ. Sir, over Hanagal incident, many others are quoting, BJP is quoting and saying that government is trying to cover up all the cases. No. We see Chief Minister also has clarified. I have clarified. We are not trying to protect anybody. See, law is same for everybody. And, we take action according to that. There is no question of protecting anybody. Why should we protect? Somebody goes against the law and the law will take its own course. Because they belong to They may comment. BJP may comment. They pass, comments as they wish. But that doesn't mean that, we heed to all those things. So, Mr. Anand Kumar Hegde once again he said, I don't need to learn any kind of culture by them. He was mentioning Congress. You see, we are not trying to teach him any, culture or whatever. But we are only commenting how he is, as a member of parliament, how his public stand is. ಅನಂತ್ ಕುಮಾರ್ ಹೆಗಡೆ ವಿಚಾರ ಯಾರು ಟೀಚಿಂಗ್ ಅಲ್ಲ, ನಾವು ಅವರಿಗೆ ಏನು ಹೇಳ್ಕೊಡಕ್ಕೆ ಹೋಗ್ತೀವ ನಾವು? ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಸಂಸ್ಕೃತಿ ಈಗಾಗಲೇ ಪದೇ ಪ್ರದರ್ಶನ ಮಾಡ್ತಾನೆ ಇದ್ದಾರೆ. ಈಗ ನಾವು ಕಲಿಸೋದೇನಿದೆ, ಅವರಿಗೆ ಕಲ್ತ್ಕೊಂಡು ಬಿಟ್ಟಿದ್ದಾರೆ ಅವರು. ಅದನ್ನೇ ನಾವು ಕಾಮೆಂಟ್ ಮಾಡ್ತಿದ್ದೀವಿ. ರಾಮ ಮಂದಿರದ ಈಗ ಟೂರಿಂಗ್ ಟಾಕೀಸ್ ಆಗಿದೆ ಅನ್ನುವಂಥದ್ದು KN ರಾಜಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸರ್, ಅವ್ರ ಹೇಳಿಕೆ ಈಗ ಅವ್ರು ಏನು ಹೇಳಿದ್ರು ನೀವೇನು ಹೇಳ್ತೀರಾ, ಅವ್ರೇನು ಹೇಳಿದ್ರು ನೀವೇನು, ಯಾವ್ದಾರ ಉಪಯೋಗ ಆಗೋದು ಕೇಳ್ರಿ. ಯಾವುದಾದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಏನಾದರೂ ಇದ್ರೆ ಕೇಳಿ. ಅವ್ರೇನು ಹೇಳಿದ್ರು ನೀವೇನು ಹೇಳ್ತೀರಾ, ಅವ್ರೇನು ಹೇಳಿದ್ರು ನೀವೇನು ಹೇಳ್ತೀರಾ. I am not here to comment on everybody's statements. I am here to, at least say something about the development of the state and regarding government. ಅದು ಬಿಟ್ಟು ನೀವು ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅದಕ್ಕೆಲ್ಲ ನಾವು ಕಾಮೆಂಟ್ ಮಾಡೋಕ್ಕಾಗತ್ತಾ? ವೈ ಶುಡ್ ಐ ಕಾಮೆಂಟ್? ಅದೇ ತಿರ್ಗಾ ಅದೇ ಹೇಳ್ತಿರಲ್ರಿ, ಮುದ್ದನ್ಮೇಗೌಡರು ಹೇಳಿದ್ರು, ರಾಜಣ್ಣ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು. ಅದನ್ನ ನಾನು ಅವತ್ತೇ ಹೇಳಿದ್ದೀನಿ. ಅದು ಹೈಕಮಾಂಡಿಗೆ, ನಮ್ಮ KPCC ಅಧ್ಯಕ್ಷರಿಗೆ ಬಿಟ್ಟಿರೋಂಥ ವಿಚಾರ. ಅವರು ತೀರ್ಮಾನ ತಗೊಳ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಸರ್ ನಾವು ಹೋಗಕ್ಕಾಗಲ್ಲ, ಅದು ರಾಜಕೀಯ ಕಾರ್ಯಕ್ರಮ, ಆದ್ರೆ ಕಾರ್ಯಕರ್ತರು ಹೋದ್ರೆ ನಾವು ತಡೆಯಲ್ಲ, ಹೋಗಿ ಬರ್ಬೋದು. ಹೌದು, ಅದು ಹೇಳಿದ್ಮೇಲೆ ನನ್ನ ಯಾಕೆ ಕೇಳ್ತೀರಿ? ವೈ ಡು ಯು ಆಸ್ಕ್ ಮೀ ದಟ್ ಕ್ವೆಶ್ಚನ್? ಅಲ್ಲಪ್ಪ, ಅವ್ರು ಹೇಳಿದ್ರು ಮುಗೀತಲ್ಲ, ನನ್ನನ್ನು ಯಾಕೆ ಕಾಮೆಂಟ್ ಕೇಳ್ತೀರಾ ಅದಕ್ಕೆ? ಡೇಟ್ ಫಿಕ್ಸ್ ಆಯ್ತು. ನೋ, ಯು ಹ್ಯಾವ್ ಟು ಚೇಂಜ್ ಯುವರ್ ದಿಸ್ ಒನ್ ಅಪ್ರೋಚ್. ಎಲ್ಲರೂ ಅವ್ರೇನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ಅವ್ರೇನೋ ಹೇಳಿದ್ರು. ಸಿ, ಯು ಆಸ್ಕ್ ಅಬೌಟ್ ಗವರ್ಮೆಂಟ್, ಯು ಆಸ್ಕ್ ಅಬೌಟ್ ಪ್ರೋಗ್ರಾಮ್ಸ್, ask about our mistakes.
ಐ ಆಮ್ ಪ್ರಿಪೇರ್ಡ್ ಟು ಆನ್ಸರ್. ಸರ್ ಈಗ 19ನೇ ತಾರೀಕಿಗೆ ಮೀಟಿಂಗ್ ಇದೆಯಲ್ಲ ಸರ್, ಅವತ್ತು ಸಚಿವರು ನಾವು ಅದು ಪ್ರದೇಶ ಎಲೆಕ್ಷನ್ ಕಮಿಟಿ ನಮ್ಮ ಪದ್ಧತಿ ಇದೆ. ಜಿಲ್ಲಾ ಕಾಂಗ್ರೆಸ್ಸಿನಿಂದ ಏನು ಹೆಸರುಗಳು ಬರುತ್ತೆ ಅಥವಾ ಅಬ್ಸರ್ವರ್ಸ್ಗಳ ಹೆಸರು ತೊಗೊಂಬರ್ತಾರೆ, ಆ ಹೆಸರುಗಳನ್ನು ಪ್ರದೇಶ ಎಲೆಕ್ಷನ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಆ ಎಲೆಕ್ಷನ್ ಕಮಿಟಿಯಲ್ಲಿ ಇಟ್ಕೊಂಡು ಅವರು ಡೆಲಿಬರೇಟ್ ಮಾಡ್ತಾರೆ, ಮಾಡಿ ಸ್ಕ್ರೂಟಿನಿ ಮಾಡಿ ಕಡೆಗೆ ಆ ಹೆಸರುಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದನ್ನು ತೊಗೊಂಡು ಹೋಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಇಡ್ತಾರೆ. ಅದಕ್ಕೂ ಮೊದಲು ಸ್ಕ್ರೀನಿಂಗ್ ಕಮಿಟಿ ಇದೆ, ಅದ್ರ ಮುಂದೆ ಇಡ್ತಾರೆ. ಅಂತಿಮವಾಗಿ ಹೈಕಮಾಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಸರ್, ಈಗ ಮುದ್ದನ್ಮೇಗೌಡರು ಬರೋಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರ ಸರ್? ಇನ್ನೂ ಗೊತ್ತಿಲ್ಲ, ಇನ್ನೂ ಮಾಡಿ. AICC ಅಧ್ಯಕ್ಷರು ಭೇಟಿ ಸ್ಥಳೀಯ ಆಗಿದ್ದಾರೆ. ಮಟ್ಟದಲ್ಲಿ ಅವರು ಅಭ್ಯರ್ಥಿ ನಮ್ಮ ಆಗಬಾರ್ದು ಅನ್ನುವಂಥ ಅಧ್ಯಕ್ಷರು ವಿರೋಧ ಇದೆ PCC ಅಧ್ಯಕ್ಷರು ಮಾಡ್ತಾರೆ. ಸರ್. ಸ್ಥಳೀಯ ಮಟ್ಟದ ಕಾರ್ಯಕರ್ತರಲ್ಲಿ ವಿರೋಧ ಇದೆ ಸರ್, ಅವರು ಅಭ್ಯರ್ಥಿ ಆಗಬಾರ್ದು ಅನ್ನೋದು. ಪಕ್ಷಕ್ಕೆ ಬರಲಿ ಆದ್ರೆ ಪರನೂ ಇದೆಯಲ್ಲ, ಪರನೂ ಇದೆ ವಿರೋಧನೂ ಇದೆ. ಅಂತಿಮವಾಗಿ PCC ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಾಗುತ್ತೆ. ಯಾರೋ 4 ಜನ ಇದ್ದೇ ಇರ್ತಾರೆ, ಪರ ಮಾಡೋರು ಇರ್ತಾರೆ, ವಿರೋಧ ಮಾಡೋರು ಇರ್ತಾರೆ. Sir, is somewhere government, mainly the police department and the home department, keenly watching out the incident which may take place in few days in before elections throughout the Karnataka as far as law and order situation is concerned? No, say regular affair. You know, police definitely look into all these things. We try to protect everybody. We try to maintain law and order, maintain peace in the state before the election or after the election or during the election. Managing of some of the tweets made by BJP, It's all allegations, are you somewhere worried that No, we are not any worried. kind We are not at all worried about anything. We are only trying to govern the state in a way that people wants it. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.